ಸ್ನೇಹಿತರೆ ನಮಸ್ಕಾರ. ಶ್ರೀಮದ್ ಭಗವದ್ಗೀತೆಯ 16ನೇ ಅಧ್ಯಾಯದ 19ನೆಯ ಶ್ಲೋಕಕ್ಕೆ ನಿಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ, ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಂ ಶುಭಾನಾಸುರಿಷ್ವೇವ ಯೋನಿಷು. ಶ್ರೀಕೃಷ್ಣ, ಯಾರಲ್ಲಿ ಅಸುರಿ ಗುಣ, ಯಾರಲ್ಲಿ ರಾಕ್ಷಸ ಗುಣ ಇರತ್ತೋ ಮುಂದೆ ಅವನ ಬದುಕು ಏನಾಗಬಹುದು ಅನ್ನೋದರ ಕುರಿತು ಈ ಶ್ಲೋಕದಲ್ಲಿ ವಿವರಣೆಯನ್ನು ಹೇಳ್ತಾ, ಹೇ ಅರ್ಜುನ, ಅಂತಹ ದ್ವೇಷಿಸುವ ಪಾಪಿ, ಕ್ರೂರ ಕರ್ಮಿಗಳೂ ಆದ ಅಂತಹ ನರಾಧಮರನ್ನು ನಾನು ಸಂಸಾರದಲ್ಲಿ ಪದೇ ಪದೇ ಅಸುರಿ ಯೋನಿಗಳಲ್ಲಿ ಹಾಕುತ್ತಾ ಇರುತ್ತೇನೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಸೊ ಈ ಶ್ಲೋಕ ಪುನರ್ಜನ್ಮಗಳ ಬಗ್ಗೆ ಹೇಳುತ್ತೆ. ಸೊ ಪುನರ್ಜನ್ಮ ಯಾರಲ್ಲಿ ದೈವಿ ಸಂಪತ್ತು ಅಥವಾ ದೈವಿ ಗುಣ ಇದೆಯೋ ಅವರಿಗೂ ಕೂಡ ಪುನರ್ಜನ್ಮ ಇರುತ್ತೆ. ಅಸುರಿ ಗುಣ ಯಾರಲ್ಲಿ ಇರುತ್ತೋ ಅವರಲ್ಲೂ ಕೂಡ ಪುನರ್ಜನ್ಮ ಅನ್ನುವಂಥದ್ದು ಇರುತ್ತೆ. ಸೊ ಅಸುರಿ ಗುಣವನ್ನು ಹೊಂದಿರುವಂತಹ ವ್ಯಕ್ತಿ, ಆತನಲ್ಲಿ ದ್ವೇಷದ ಭಾವನೆ, ಆತನಲ್ಲಿ ಅಹಂಕಾರದ ಭಾವನೆ, ಆತನಲ್ಲಿ ತನ್ನ ಸ್ಥಾನಮಾನ, ತನ್ನ ಹುದ್ದೆಯ ಬಗ್ಗೆ ಮದ, ಇನ್ನೊಬ್ಬರ ಬಗ್ಗೆ ತಾತ್ಸಾರ, ಈ ಗುಣಗಳು ಇರ್ತವೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಅಂಥವರನ್ನ ದ್ವೇಷಿಸುವ ಪಾಪಿ ಅನ್ನುವಂತಹ ಪದದ ಮೂಲಕ ಉಲ್ಲೇಖವನ್ನು ಮಾಡ್ತಾನೆ. ಕ್ರೂರ ಕರ್ಮಿಗಳು ಅನ್ನುವಂತಹ ಪದವನ್ನು ಈ ಶ್ಲೋಕದಲ್ಲಿ ಬಳಸಲಾಗಿದೆ. ಅದೇ ರೀತಿ ಅಂತಹ ವ್ಯಕ್ತಿಗಳು ನರಾಧಮರು, ಅಂದರೆ ಮನುಷ್ಯರಲ್ಲೇ ಅಧಮರು, ಅತಿ ಕೆಟ್ಟವರು ಅನ್ನುವಂತಹ ಪದವನ್ನು ಇಲ್ಲಿ ಬಳಸಲಾಗಿದೆ. ಅಂಥವರಿಗೆ ಈ ಸಂಸಾರದಲ್ಲಿ ನಾನು ಪದೇ ಪದೇ ಅಸುರಿ ಯೋನಿಗಳಲ್ಲಿ ಹಾಕುತ್ತಾ ಇರುತ್ತೇನೆ ಅನ್ನುವಂತಹ ಅಂಶ ಇಲ್ಲಿ ವ್ಯಕ್ತವಾಗಿದೆ. ಸೊ ಹಾಗಿದ್ರೆ ಇಡೀ ಜಗತ್ತಿನ ಜನಸಂಖ್ಯೆ 700 ಕೋಟಿ ದಾಟಿದೆ. ಇಷ್ಟು ದೊಡ್ಡ ಜನಸಂಖ್ಯೆಯಲ್ಲಿ ಪ್ರತಿಯೊಬ್ಬರನ್ನೂ ಶ್ರೀಕೃಷ್ಣ ಕೂತು ಇವರನ್ನು ಯಾವ ಗರ್ಭದಲ್ಲಿ ಹುಟ್ಟುವಂತೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡ್ತಾ ಹೋಗ್ತಾರಾ? ಇದು ಸಾಧ್ಯವಾ? ಇದು ವೈಜ್ಞಾನಿಕವಾ? ಈ ರೀತಿ ನಾವೆಲ್ಲ ತಾರ್ಕಿಕವಾಗಿ ಯೋಚನೆಯನ್ನು ಮಾಡ್ತೀವಿ. ಆದರೆ ನಿಸರ್ಗದ ನಿಯಮ ಅನ್ನುವಂಥದ್ದು ಒಂದಿದೆ. ಈ ನಿಸರ್ಗದಲ್ಲಿ ಅದು ತನ್ನ ಪಾಡಿಗೆ ತಾನು ಕೆಲಸವನ್ನು ಮಾಡ್ತಾನೇ ಹೋಗುತ್ತೆ. ಆ ನಿಸರ್ಗದ ನಿಯಮ, ಈ ಭಗವದ್ಗೀತೆಯಲ್ಲಿ ಬರುವಂತಹ ಪದಗಳು ಇದು ಕೇವಲ ಭಾರತದ ಭೌಗೋಳಿಕ ಪ್ರದೇಶಕ್ಕೆ ಅನ್ವಯ ಆಗುವಂಥದ್ದು ಅಂತ ಇಲ್ಲ. ಭಗವದ್ಗೀತೆ ಈ ಸೃಷ್ಟಿಯನ್ನು ಕುರಿತು ಹೇಳುವಂಥದ್ದು. ಹಾಗಾಗಿ ಈ ಶ್ಲೋಕ, ಭಗವದ್ಗೀತೆಯ ಪ್ರತಿಯೊಂದು ಶ್ಲೋಕ ಜಗತ್ತಿನ ಎಲ್ಲ ಮೂಲೆಗಳಿಗೂ ಇದು ಅನ್ವಯ ಆಗುವಂಥದ್ದು. ಅಂದರೆ ಇದು ನಿಸರ್ಗದ ನಿಯಮ. ನಿಸರ್ಗದ ನಿಯಮ ಅದು ಜಗತ್ತಿನ ಈ ಬ್ರಹ್ಮಾಂಡದ ಯಾವುದೇ ಭಾಗಕ್ಕೆ ಹೋದರೂ ಅದೇ ನಿಯಮ ಇರುತ್ತೆ. ಇಲ್ಲೊಂದು ನಿಯಮ ಅಲ್ಲೊಂದು ನಿಯಮ ಇರೋದಿಲ್ಲ. ಸೊ ಈ ನಿಸರ್ಗದ ನಿಯಮ ಏನು ಅಂದರೆ, ತನ್ನ ಪಾಡಿಗೆ ತಾನೇ ನಿಸರ್ಗ ನಿರ್ಧಾರ ಮಾಡ್ತಾ ಇರುತ್ತೆ ಯಾರು ಯಾವ ಯೋನಿಯಲ್ಲಿ ಜನ್ಮ ತಗೊಳ್ಬೇಕು ಅಂತ. ಅದರ ಹಿನ್ನೆಲೆ ಆಧಾರ ಯಾವುದು ಅಂದರೆ ಅವರು ಗಳಿಸಿರುವಂತಹ ಸಂಸ್ಕಾರ. ಇದನ್ನೇ ಮಹಾಭಾರತದಲ್ಲಿ ಧರ್ಮರಾಜ ತಾನು ಸ್ವರ್ಗವನ್ನು ಪ್ರವೇಶ ಮಾಡುವಾಗ ತನ್ನೊಟ್ಟಿಗೆ ನಾಯಿ ಕೂಡ ಬಂತು ಅಂತ. ನಾಯಿಗೆ ಸ್ವರ್ಗದಲ್ಲಿ ಪ್ರವೇಶ ಇಲ್ಲ ಅಂದರೆ ಆ ಸ್ವರ್ಗ ನನಗೆ ಬೇಡ ಅಂದಾಗ ನಾಯಿ
ತನ್ನ ನಿಜ ರೂಪವನ್ನು ತೋರಿಸ್ತು. ಅದು ಧರ್ಮರಾಯ ತಾನು ಪಾಲಿಸಿರುವಂತಹ ಸಂಸ್ಕಾರ ಅಂತ. ಇದರ ಉದ್ದೇಶ ಇಷ್ಟೇ, ನಮ್ಮ ಸಂಸ್ಕಾರಗಳು ಈ ಸಾಕ್ಷಿ ಪ್ರಜ್ಞೆಯೊಟ್ಟಿಗೆ ಅಟ್ಯಾಚ್ ಆಗತ್ತೆ. ಅಟ್ಯಾಚ್ ಆಗಿರುವಂತಹ ಗ್ರೇಡ್ ಮೇಲೆ ನಿಸರ್ಗವೇ ನಿರ್ಧಾರ ಮಾಡುತ್ತೆ ಇದು ಯಾವ ಗರ್ಭಕ್ಕೆ ಅಟ್ರಾಕ್ಟ್ ಆಗಬೇಕು ಅಂತ. ಇದನ್ನು ಯಾರೋ ಕೂತು ಮಾಡಬೇಕಾಗಿಲ್ಲ. ಆ ಪರಮಾತ್ಮ ಅಂದರೆ ಏನು, ಸೂಪರ್ ನ್ಯಾಚುರಲ್ ಪವರ್ ಅಂತ ಹೇಳ್ತೀವಲ್ಲ, ಆ ನಿಸರ್ಗದ ನಿಯಮ ಅದನ್ನು ನಿರ್ಧಾರ ಮಾಡ್ತಾ ಇರುತ್ತೆ. ಸೊ ಯಾರಲ್ಲಿ ಅಸುರಿ ಗುಣ ಇದೆಯೋ ಅವರು ಅಸುರಿ ಯೋನಿಗಳಲ್ಲೇ ಹುಟ್ಟಬೇಕಾಗುತ್ತೆ. ನಾಳೆ ಮತ್ತಷ್ಟು ಚರ್ಚೆಯನ್ನು ಮಾಡೋಣ. ನಮಸ್ಕಾರ.